ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರಾದಂಥ ಉಮಾಶಂಕರ್ ಅವರೇ, ಡಿವೈಎಸ್ಪಿ ಮೇಡಮ್ ಅವರೇ, ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಬಾಬುರವರೇ, ಪೌರಾಯುಕ್ತರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಿವಪ್ಪ ಅವರೇ, DCC ಬ್ಯಾಂಕ್ನ ನಿರ್ದೇಶಕರಾದಂಥ ರಘುಪತಿ ಅವರೇ, ಸತ್ಯಣ್ಣ ಅವರೇ, ಶ್ರೀನಿವಾಸ್ ಅವರೇ ಹಾಗೂ ಎಲ್ಲ ನನ್ನ ತಾಲೂಕಿನ ಅಧಿಕಾರಿ ಮಿತ್ರರೇ, ಪೊಲೀಸ್ ಸಿಬ್ಬಂದಿಯವರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕರೇ, ಪ್ರೀತಿಯ ಮಕ್ಕಳೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳೇ, ರೈತರೇ, ಎಲ್ಲ ಸಾರ್ವಜನಿಕರಿಗೂ ಕೂಡ ನನ್ನ ಕಡೆಯಿಂದ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ, ಅತಿ ಬೃಹತ್ ಗಾತ್ರದ ಸಂವಿಧಾನವನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ವಿಶ್ವದ ಸಾಲಿನಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ. 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಭಾರತ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಎಷ್ಟೊಂದು ಹೇಳು ಬೀಳುಗಳನ್ನು ಕಂಡಿದೆಯೋ ಅದೇ ರೀತಿ ನಮ್ಮ ಭಾರತ ಸಂವಿಧಾನ ರಚನೆ ಮಾಡಿಕೊಳ್ಳೋದಕ್ಕೆ ನಾವು ಅಷ್ಟೇ ಕಷ್ಟಗಳನ್ನು ಎದುರಿಸಿಕೊಂಡು ಬಂದಿದ್ದೀವಿ. ಭಾರತ ಸಂವಿಧಾನ ರಚನೆಯ ಹಿಂದಿರ್ತಕ್ಕಂಥ ಇತಿಹಾಸದ ಪಕ್ಷಿ ನೋಟವನ್ನು ನಾನಿಲ್ಲಿ ಪ್ರಾಸ್ತಾವಿಕ ನುಡಿಗಳ ಮುಖಾಂತರ ತಮ್ಮೊಂದಿಗೆ ಹಂಚಿಕೊಳ್ತೀನಿ. ಅದರ ಹಂತ ಹಂತಗಳನ್ನು ತಮ್ಮ ಮುಂದಿಡ್ತೀನಿ. 1927ರಲ್ಲಿ ಮುಂಬೈನಲ್ಲಿ ಕಾಂಗ್ರೆಸ್ ಸಮ್ಮೇಳನ ಮೊದಲ ಬಾರಿಗೆ ಸಂವಿಧಾನ ರಚನೆಯ ಪ್ರಸ್ತಾಪವನ್ನು ಮುಂದಿಡುತ್ತೆ. 1928ರಲ್ಲಿ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲೂ ಕೂಡ ಒಂದು ವರದಿಯನ್ನು ತಯಾರು ಮಾಡ್ತಾರೆ. ಅದನ್ನು ನೆಹರು ವರದಿ ಅಂತಾನೆ ಪ್ರಸಿದ್ಧಿಯಾಗುತ್ತೆ. 1933ರಲ್ಲಿ ಹರಿಪುರದಲ್ಲಿ ಕಾಂಗ್ರೆಸ್ ಮತ್ತೆ ಸಮ್ಮೇಳನವನ್ನು ಸೇರುತ್ತೆ. ಅದರ ಬಗ್ಗೆನೇ ಸಂವಿಧಾನ ರಚನೆ ಬಗ್ಗೆನೇ ಒಂದಷ್ಟು ಪ್ರಸ್ತಾಪಗಳನ್ನು, ಶಿಫಾರಸುಗಳನ್ನು ಮಾಡ್ತಾರೆ. 1940ರಲ್ಲಿ ಅಲಿಗಢ್ನಲ್ಲಿ ಒಂದು ಸಮ್ಮೇಳನವನ್ನು ಮಾಡ್ತಾರೆ. ಅಲ್ಲೂ ಕೂಡ ಸಂವಿಧಾನ ರಚನೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. 1942ರಲ್ಲಿ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರುತ್ತೆ. 3 ಜನ ಸಮಿತಿಯ ಸದಸ್ಯರನ್ನು ಒಳಗೊಂಡಂತ ಕ್ರಿಪ್ಸ್ ಒಂದು ವರದಿಯನ್ನು ಕೊಡುತ್ತೆ. ಆದರೆ ಭಾರತೀಯರಿಗೆ ಅದು ಇಷ್ಟ ಆಗೋದಿಲ್ಲ. ಹಲವಾರು ಪ್ರಾಂತ್ಯಗಳು ಮತ್ತು ಭಾಷೆಗಳು, ಧರ್ಮಗಳ ಇರ್ತಕ್ಕಂಥ ಜನ ಇಲ್ಲಿ ಭಾರತದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಬರೀ 3 ಜನ ರಚನೆ ಮಾಡಿರ್ತಕ್ಕಂಥ ಒಂದು ವರದಿಯನ್ನು ಭಾರತೀಯರು ಒಪ್ಪೋದಕ್ಕೆ ತಯಾರಿರೋದಿಲ್ಲ. 1945ರಲ್ಲಿ 2ನೇ ಮಹಾಯುದ್ಧದ ನಂತರ ಬ್ರಿಟನ್ ಆಡಳಿತದಲ್ಲಿ ಬದಲಾವಣೆಗಳಾಗ್ತದೆ. ಭಾರತೀಯರಿಗೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬ್ರಿಟನ್ ಸರ್ಕಾರನೇ ಇಲ್ಲಿಗೆ ಕ್ಯಾಬಿನೆಟ್ ಆಯೋಗವನ್ನು ಕಳಿಸಿಕೊಡುತ್ತೆ. ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳನ್ನು ಕೂಡ ಭಾರತೀಯರು ತಿರಸ್ಕಾರ ಮಾಡ್ತಾರೆ. 1946 ಡಿಸೆಂಬರ್ 6ನೇ ತಾರೀಕು ಮೊದಲಿಗೆ ಸಂವಿಧಾನ ರಚನಾ ಸಭೆ ರಚನೆಯಾಗುತ್ತೆ. 389 ಜನ ಇರ್ತಾರೆ ಆ ಸಂವಿಧಾನ ರಚನಾ ಸಭೆಯಲ್ಲಿ. 292 ಜನ ಪ್ರತಿನಿಧಿಗಳಿರ್ತಾರೆ. ಬೇರೆ ಬೇರೆ ಪ್ರಾಂತ್ಯಗಳಿಂದ ಆಯ್ಕೆಯಾಗಿ ಬಂದಿರ್ತಾರೆ. 4 ಜನ ಚೀಫ್ ಕಮಿಷನರ್ ಪ್ರಾವಿನ್ಸನ್ಸ್ ಸದಸ್ಯರಿರ್ತಾರೆ. 30 ಜನ ಪರಿಶಿಷ್ಟ ಜಾತಿ ಜನಾಂಗದ ಸದಸ್ಯರುಗಳಿರ್ತಾರೆ. ಅಲ್ಪಸಂಖ್ಯಾತರು ಇರ್ತಾರೆ. ಕ್ರಿಪ್ಸ್ ಪಾರ್ಸಿ ಜನಾಂಗದವರ ಒಂದು ಉಪಸ್ಥಿತಿ ಇರುತ್ತೆ. ಸೊ ಎಲ್ಲರ ಒಂದು ಉಪಸ್ಥಿತಿ ಅಲ್ಲಿರುತ್ತೆ. ಎಲ್ಲ ಪ್ರಾಂತ್ಯಗಳಿಂದ, ಎಲ್ಲ ಭಾಷೆಗಳಿಂದ, ಎಲ್ಲ ಜನಾಂಗದಿಂದ ಪ್ರತಿನಿಧಿಸ್ತಕ್ಕಂಥ 389 ಜನ ಇರ್ತಕ್ಕಂಥ ಒಂದು ಸಮಿತಿ ಡಿಸೆಂಬರ್ 6ರಂದು ರಚನೆ ಆಗುತ್ತೆ. ಡಿಸೆಂಬರ್ 9ನೇ ತಾರೀಕು ಅದು ಮೊದಲ ಸಭೆಯನ್ನು ಸೇರುತ್ತೆ. ಡಾಕ್ಟರ್ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಮೊದಲ ಸಭೆ ರಚನೆ ಆಗ್ತದೆ. ಅಧ್ಯಕ್ಷತೆಯನ್ನು ಸಚ್ಚಿದಾನಂದರವರು ವಹಿಸಿರ್ತಾರೆ. ಆದರೆ ಕಾರಣಾಂತರಗಳಿಂದ ಮುಸ್ಲಿಂ ಲೀಗ್ ಈ ಸಂವಿಧಾನ ರಚನೆ ಒಂದು ಸಭೆಯನ್ನು ಬಹಿಷ್ಕಾರ ಮಾಡುತ್ತೆ. ಇದೇ ಒಂದು ರಚನೆ ಇರ್ತಕ್ಕಂಥ ಸದಸ್ಯರು ಡಿಸೆಂಬರ್ 11ನೇ ತಾರೀಕು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರ ಅಧ್ಯಕ್ಷತೆಯಲ್ಲಿ 2ನೇ ಸಭೆಯನ್ನು ಸೇರುತ್ತೆ.
ಸೊ ಆ ಸಭೆಯಲ್ಲಿ ಇವರೆಲ್ಲರೂ ಕೂಡ ಒಪ್ಕೊಳ್ತಾರೆ. ಸೊ ಆ ಸಭೆ ಮುಂದುವರಿಯುತ್ತೆ. ಅದೇ ಒಂದು ರಚನಾ ಸಮಿತಿಯನ್ನು ಇಟ್ಕೊಂಡು ಮುಂದೆ ನಮ್ಮ ಸಂವಿಧಾನ ರಚನೆ ಸ್ಟಾರ್ಟ್ ಆಗುತ್ತೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಸೊ ಭಾರತ ಸ್ವತಂತ್ರ ಪಡೆದ ಮೇಲೆ ನಮ್ಮ ಸಂವಿಧಾನ ರಚನೆಯ ವೇಗ ಶುರುವಾಗುತ್ತೆ. ಹೆಚ್ಚು ವೇಗದಲ್ಲಿ ಅದನ್ನು ತಯಾರು ಮಾಡೋಕ್ಕೆ ಶುರು ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿ ರಚನೆ ಆಗುತ್ತೆ. ಸುಮಾರು 2 ವರ್ಷ 11 ತಿಂಗಳ ಕಾಲ ಸತತವಾಗಿ ಅದನ್ನ ರಚನೆ ಮಾಡೋ ಒಂದು ಇದರಲ್ಲಿ ತೊಡಗಿರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್, DP ಕೈತಾನ್, KM ಮುನ್ಷಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಹೀಗೆ ಹಲವಾರು ಮಹಿಳಾ ಸದಸ್ಯರು ಮತ್ತು ಪುರುಷ ಸದಸ್ಯರು ಎಲ್ಲರೂ ಕೂಡ ಎಲ್ಲ ಜನಾಂಗಗಳ ಸದಸ್ಯರುಗಳು ಕೂಡ ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರೆ. ಇವರೆಲ್ಲರ ಒಂದು ಪರಿಶ್ರಮದಿಂದ 1946 ನವೆಂಬರ್ 26ನೇ ತಾರೀಕು 1949 ನವೆಂಬರ್ 26ನೇ ತಾರೀಕು ನಮ್ಮ ಸಂವಿಧಾನವನ್ನ ಅಂಗೀಕಾರ ಮಾಡ್ಕೊತೀವಿ. ಕಾನೂನು ರೂಪದಲ್ಲೇ ನಾವು ಅದನ್ನ ಅಂಗೀಕಾರ ಮಾಡಿಕೊಂಡು ಆತ್ಮಾರ್ಪಿತ ಮಾಡಿಕೊಳ್ತೀವಿ. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊತೀವಿ ನಾವು. ಸೊ 1950 ಜನವರಿ 26ರಂದು ಆ ಸಂವಿಧಾನ ಜಾರಿಗೆ ಬರುತ್ತೆ. ಸೊ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಒಟ್ಟಾರೆ ಏನೇ ಆದರೂ ಕೂಡ ಇಂದಿನ ಆಡಳಿತದ ಕೈದೀವಿಗೆ ನಮ್ಮ ಸಂವಿಧಾನ ಅಂದರೆ ತಪ್ಪಾಗಲಾರದು. ನಮ್ಮ ಸಂವಿಧಾನ ಸುಮಾರು 1,17,369 ಪದಗಳಿಂದ ಕೂಡಿದೆ. ಅತಿ ದೊಡ್ಡ ಬೃಹತ್ ಗಾತ್ರದ ಲಿಖಿತ ಸಂವಿಧಾನ. ಇವತ್ತು ಈ ಮೂಲ ಪ್ರತಿಗಳನ್ನ ಈಲಿಯಂ ಕವಚಗಳಿಂದ ತುಂಬಿ ಅದನ್ನ ನಮ್ಮ ಸಂಸತ್ ಭವನದಲ್ಲಿ ರಕ್ಷಣೆ ಮಾಡಿದ್ದಾರೆ. ಈಗಲೂ ಕೂಡ ನಮ್ಮ ಆ ಹಸ್ತಪ್ರತಿಗಳನ್ನ ನಾವು ಕಣ್ಣಾರೆ ನೋಡಬಹುದು. ಸೊ ಇದನ್ನ ರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಏನೇ ಆಗಲಿ, ಒಟ್ಟಾರೆ ನಮ್ಮ ಉತ್ತಮವಾದ ಆಡಳಿತ ವ್ಯವಸ್ಥೆಗೆ ನಮ್ಮ ಸಂವಿಧಾನನೇ ಒಂದು ಉತ್ತಮ ಬುನಾದಿ, ಕೈದೀವಿಗೆಯಾಗಿದೆ. ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀವಿ. ತಮ್ಗೆಲ್ರಿಗೂ ಕೂಡ ಧನ್ಯವಾದ.